ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೇನ್ ವಿಲಿಯಮ್ಸನ್ ದಿಢೀರ್ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ವಿಲಿಯಮ್ಸನ್ ನಿವೃತ್ತಿಗೆ ವಿರಾಟ್ ಕಣ್ಣೀರಿನ ವಿದಾಯವನ್ನ ಘೋಷಿಸಿದ್ದಾರೆ. ಕೊಹ್ಲಿ ಹಾಗೆ ಕೇನ್ 16 ವರ್ಷಗಳ ಹಳೆಯ ಸ್ನೇಹಿತರ ಪಯಣ ಈಗ ಅಂತ್ಯವಾಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೇನ್ ವಿಲಿಯಮ್ಸನ್ ಇಲ್ಲಿ ಅಂತ್ಯವನ್ನು ಘೋಷಿಸಿರುವುದು. ವಿಲಿಯಮ್ಸನ್ ನಿವೃತ್ತಿಗೆ ವಿರಾಟ್ ಕೊಹ್ಲಿ ಕಣ್ಣೀರ ಧಾರೆಯನ್ನ ಸುರಿಸಿರುವಂಥದ್ದು. ಇನ್ನು ವಿರಾಟ್ ಕೊಹ್ಲಿ ಹಾಗೆ ಕೇನ್ ವಿಲಿಯಮ್ಸನ್ 16 ವರ್ಷಗಳ ಹಳೆಯ ಸ್ನೇಹಿತರು. ಈಗ ಕೇನ್ ವಿಲಿಯಮ್ಸನ್ ಪಯಣ ಅಂತ್ಯವಾಗಿದೆ. ದಿಗ್ಗಜ ಬ್ಯಾಟರ್ ನಿವೃತ್ತಿಗೆ ಕ್ರಿಕೆಟ್ ಜಗತ್ತು ಈಗ ಕಂಬನಿ ಮಿಡಿದಿರುವಂಥದ್ದು. ಕ್ರಿಕೆಟ್ ಜಗತ್ತಿಗೆ ಜೂನ್ 12ರಂದು ಭಾರೀ ಆಘಾತ ಎದುರಾಗಿರುವಂಥದ್ದು. ಅಂದರೆ ಇವತ್ತು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಮಧ್ಯದಲ್ಲೇ ನ್ಯೂಜಿಲೆಂಡ್ನ ಶ್ರೇಷ್ಠ ರನ್ ಮೆಷಿನ್ ಕೇನ್ ವಿಲಿಯಮ್ಸನ್ ದಿಢೀರ್ ನಿವೃತ್ತಿಯನ್ನು ಘೋಷಿಸಿ ಕಣ್ಣೀರಿಟ್ಟಿದ್ದಾರೆ. ಕಿವೀಸ್ ನಾಯಕನ ಈ ಶಾಕಿಂಗ್ ನಿರ್ಧಾರ ಹೊರಬೀಳ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪತ್ರವೊಂದನ್ನು ಹಂಚಿಕೊಂಡಿದ್ದಾರೆ. ವರ್ಷಗಳ ಪಯಣದಲ್ಲಿ ಕಠಿಣ ಎದುರಾಳಿಯಾಗಿದ್ದಂತಹ ನೀನು ಈಗ ನನ್ನ ಜೀವಮಾನದ ಅತ್ಯಾಪ್ತ ಗೆಳೆಯ ಮತ್ತು ಸಹೋದರನಾಗಿದ್ದೀಯ. ಮೈದಾನದಲ್ಲಿ ನಿನ್ನ ವಿರುದ್ಧ ಸ್ಪರ್ಧಿಸಿದ್ದು ನನಗೆ ಸಿಕ್ಕ ಬಹುದೊಡ್ಡ ಹೆಮ್ಮೆ. ಜೀವನ ಈಗಷ್ಟೇ ಆರಂಭವಾಗಿದೆ ಗೆಳೆಯ, ವೆಲ್ ಡನ್ ಎಂದು ಕೊಹ್ಲಿ ಬರೆದುಕೊಂಡಿರುವ ಭಾವನಾತ್ಮಕ ಸಾಲುಗಳು ಈಗ ಇಡೀ ವಿಶ್ವದ ಕ್ರಿಕೆಟ್ ಪ್ರೇಮಿಗಳಲ್ಲಿ ಕಣ್ಣೀರು ತರಿಸಿದೆ. ವಿರಾಟ್ ಕೊಹ್ಲಿ ಮತ್ತು ಕೇನ್ ವಿಲಿಯಮ್ಸನ್ ನಡುವಿನ ಈ ಗೆಳೆತನ ಇಂದು ನಿನ್ನೆದಲ್ಲ. 2008ರ ಅಂಡರ್-19 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನಾಯಕರಾಗಿ ಮುಖಾಮುಖಿಯಾಗಿದ್ದ ಈ ಇಬ್ಬರು ಯುವ ನಾಯಕರು ಕ್ರೀಡಾಲೋಕವನ್ನು ಬರೋಬ್ಬರಿ 16 ವರ್ಷಗಳ ಕಾಲ ಆಳಿದ್ದಾರೆ. ಮೈದಾನದಲ್ಲಿ ಎಷ್ಟೇ ತೀವ್ರ ಪೈಪೋಟಿ ಇದ್ರೂ ಕೂಡ ಬೌಂಡ್ರಿ ಗೆರೆ ಮೇಲೆ ಇವರಿಬ್ಬರೂ ಕುಳಿತು ಹರಟೆ ಹೊಡಿತಾ ಇದ್ದಂತಹ ದೃಶ್ಯ ಇವರ ಗೆಳೆತನಕ್ಕೆ ಸಾಕ್ಷಿಯಾಗಿತ್ತು. 2021ರ ಚೊಚ್ಚಲ ICC ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತವನ್ನೇ ಸೋಲಿಸಿ ಕಿವೀಸ್ಗೆ ಐತಿಹಾಸಿಕ ಟ್ರೋಫಿ ತಂದುಕೊಟ್ಟಿದ್ದ ಈ ಶಾಂತ ಸ್ವಭಾವದ ಚಾಂಪಿಯನ್ ನಾಯಕನಿಗೆ ಕ್ರಿಕೆಟ್ ಲೋಕ ಈಗ ಗೌರವದ ವಿದಾಯವನ್ನು ಕೋರ್ತಾ ಇದೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೋಡ್ತಾ ಇರಿ ಫೋಕಸ್ ಟಿವಿ.